ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಚಿತ್ರರಂಗದ ಹಿರಿಯ ನಟಿಯರಾದ ಭಾರತಿ ವಿಷ್ಣುವರ್ಧನ್, ಜಯಮಾಲಾ, ಅಂಬಿಕಾ, ಗೀತಾ, ಸರಿತಾ, ವಿನಯ ಪ್ರಸಾದ್, ಡಾ ರಾಜ್ಕುಮಾರ್ ಪುತ್ರಿಯರಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ, ದೂರದರ್ಶನ ನಿರ್ದೇಶಕಿ ಎಚ್ಎನ್ ಆರತಿ, ಪೊಲೀಸ್ ಇನ್ಸ್ಪೆಕ್ಟರ್ ಆದ ಬಿಎಸ್ ಪ್ರಶೀಲ, ಸಿಎಸ್ ಗೀತಾ ಸೇರಿದಂತೆ ಹಲವು ಮಹಿಳೆಯರಿಗೆ ದಿಟ್ಟ ಮಹಿಳಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಆಡಳಿತ ಅಧಿಕಾರಿ ಉಮಾಶಂಕರ್, ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ವಿನಯ ಪ್ರಸಾದ್, ಬೆಳಗ್ಗೆ ಮಳೆ ಚಳಿ ಎನ್ನದೆ ಬೆಂಗಳೂರು ಮಹಾನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಕೆಲಸ ಶ್ಲಾಘನೀಯ ಎಂದರು. ಎಷ್ಟು ತಮ್ಮಿಂದ ಸಾಧ್ಯನೋ ಅಷ್ಟನ್ನ ಸ್ವಚ್ಛ ಮಾಡ್ತಾ ಇರ್ತಾರಲ್ಲ, ನಿಮಗೆಲ್ಲರಿಗೂ ಕೂಡ ನಮೋ ನಮಃ. ಸರಿತಾ 8ನೇ ತರಗತಿಗೆ ವಿದ್ಯಾಭ್ಯಾಸ ಬಿಟ್ಟು ನಟನೆಯಲ್ಲಿ ತೊಡಗಿದೆ. ನಮಗಿಂತಲೂ ಹೆಚ್ಚು ಸಾಧನೆ ಮಾಡಿರುವವರು ನೀವು ಎಂದು ಹೇಳಿದರು. ಏನೇನು ಎಷ್ಟೊಂದು ಏನೋ IAS ಆಫೀಸರ್ಸ್, ಪೊಲೀಸ್ ಆಫೀಸರ್ನ ಇವಾಗ ಸ್ವಲ್ಪ ಹಿಂದೆ ಮಾತಾಡಿದ್ದೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಆಲ್ ಆಫ್ ಯು. ಜಯಮಾಲಾ, ಕನ್ನಡ ಚಲನಚಿತ್ರದ ದಿಟ್ಟ ಮಹಿಳೆ ಡಾ ಪಾರ್ವತಮ್ಮ ರಾಜ್ಕುಮಾರ್ ಅವರು ಉತ್ತಮ ಚಲನಚಿತ್ರಗಳಿಗೆ ನಿರ್ಮಾಪಕರಾಗದೇ ಇದ್ದರೆ ಇಷ್ಟೊಂದು ಜನ ನಟಿಯರು ಗುರುತಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹಾಗೆ ಇಂದಿಗೂ ಕುಟುಂಬ ಸಮೇತ ನೋಡುವ ಉತ್ತಮ ಚಲನಚಿತ್ರಗಳಲ್ಲಿ ನಟಿಸಿದ ಭಾರತಿ ವಿಷ್ಣುವರ್ಧನ್ ದಿಟ್ಟ ಮಹಿಳೆ ಎಂದರು. ನನಗೆ ಈ ಸಂದರ್ಭದಲ್ಲಿ ದಿಟ್ಟ ಮಹಿಳೆ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದಿಟ್ಟ ಮಹಿಳೆ ನನಗೆ ಮೊಟ್ಟ ಮೊದಲನೇದಾಗಿ ಕಾಣೋದು ಪಾರ್ವತಮ್ಮ ರಾಜ್ಕುಮಾರ್. ಗೀತಾ, ಮಹಿಳಾವಾದ ಎಂದರೆ ಗಂಡಸರನ್ನು ವಿರೋಧಿಸುವುದಲ್ಲ. ಎಷ್ಟೋ ಜನ ಗಂಡು ಮಕ್ಕಳು ನಮಗೆ ಪ್ರೋತ್ಸಾಹದಾಯಕರಾಗಿದ್ದಾರೆ ಎಂದರು. ಪೊಲೀಸ್ ಯಾಕೆ, LLB ಓದ್ತಾ ಇದೆಯಾ, ಅಡ್ವೊಕೇಟ್ ಆಗ್ಬೋದು,